ನಿನ್ನೆ ನಾನು ಮಾರ್ಮಿಕವಾಗಿ ನೇರವಾಗಿ ಕರ್ನಾಟಕ ರಾಜ್ಯದ ಏನು ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ಎತ್ತಿನಡೆ ಯೋಜನೆ, ಗೌರಿ ಹಬ್ಬದ ದಿನ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಮಿನಿಸ್ಟರ್ಸ್, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಮಿನಿಸ್ಟರ್ಸ್ ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಆಹ್ವಾನಿಸಿ ಅದನ್ನ ಉದ್ಘಾಟನೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. 12 ಗಂಟೆ 5 ನಿಮಿಷಕ್ಕೆ 7 ಕಡೆ ಆ ಮಿಷಿನ್ಗಳನ್ನ ಆ ಸಂದರ್ಭದಲ್ಲಿ ಕೆಲವು 10:30 ಗಂಟೆ ಒಳಗಡೆನೆ ರಾಹುಕಾಲ ಮುಂಚಿತವಾಗೇನೆ ಕೆಲವು ಮಂತ್ರಿಗಳು ಹೋಗಿ ಕೆಲವು ಕಡೆ ಆನ್ ಮಾಡ್ತಾರೆ, ಸ್ವಲ್ಪ ದೂರ ಇರೋ ಕಡೆ. ಮುಖ್ಯಮಂತ್ರಿಗಳು 12 ಗಂಟೆ 5 ನಿಮಿಷಕ್ಕೆ ಒಂದ್ ಕಡೆ ಮೇಜರ್ ಇರೋ ಕಡೆ ಅವರು ಆನ್ ಮಾಡ್ತಾರೆ. ಅದಾದ್ಮೇಲೆ ಕಾರ್ಯಕ್ರಮ, ಪಬ್ಲಿಕ್ ಕಾರ್ಯಕ್ರಮಕ್ಕೆ ಬಂದು ಆವತ್ತು ಗೌರಿ ಹಬ್ಬದ ದಿನ ಗಂಗೆಗೆ ಪೂಜೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾರೆ. ಇದು ಬಹಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದು, ಇದಕ್ಕೆ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ರೈತರು, ವಿಶೇಷವಾಗಿ ರೈತರು ತಮ್ಮ ಜಮೀನನ್ನ ಕಳ್ಕೊಂಡು ಅವರು ಈ ಒಂದು ಕುಡಿಯೋ ನೀರಿನ ಯೋಜನೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಜನ ಟೀಕೆ ಮಾಡ್ತಾರೆ. ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಹಂತವಾಗಿ ಪ್ರತಿಯೊಂದನ್ನು ಕೂಡ ರಿವ್ಯೂ ಮಾಡಿ ಬಹಳ ಜನ ಇದಕ್ಕೆ ಅಡಚಣೆಯನ್ನು ಕೂಡ ಮಾಡ್ತಾ ಇದ್ರು. ಹಿಂದೆ ಸರ್ಕಾರದವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಕೆಲವರು ಯಾರು ಸಹಕಾರ ಕೊಟ್ಟಿರಲಿಲ್ಲ. ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನ ಹುಡುಕಿ ಪವರ್ ಡಿಪಾರ್ಟ್ಮೆಂಟ್ ಅವರು ಬಹಳ ಉತ್ತಮವಾದ ರೀತಿ ಸಹಕಾರ ಕೊಟ್ಟರು. ಫಾರೆಸ್ಟ್ ಅವರು ಕೊಟ್ಟಿದ್ದಾರೆ, ಇನ್ನು ಕೊಡಬೇಕಾಗಿದೆ. ಬಟ್ ನಮ್ಮ ಇಲಾಖೆಯವರು ಕೂಡ, ರೆವಿನ್ಯೂ ಇಲಾಖೆಯವರು, ಲೋಕಲ್ ಡೆಪ್ಟಿ ಕಮಿಷನರ್ಸು, ಬೇರೆ ಸಂಬಂಧಪಟ್ಟಂತ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಸಹಕಾರ ಕೊಟ್ಟು ಬಹುಶಃ ಇವತ್ತು ನಾನು ಟ್ರಯಲ್ ರನ್ ಕೂಡ ಪ್ರಾರಂಭ ಮಾಡಿ ಬಂದಿದ್ದೇನೆ. ಈ ಮಧ್ಯದಲ್ಲಿ ಟ್ರಯಲ್ ರನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ ಲೀಕ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಕೂಡ ಎಲ್ಲ ಸರಿ ಮಾಡಿ, ಅದು ಬಹಳ ದೊಡ್ಡ, ನೀವೆಲ್ಲ ಬಂದು ಸ್ಪಾಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀರು ಇರುವಾಗನೇ ಇದನ್ನ ಆನ್ ಮಾಡಬೇಕು, ಅಲ್ಲಿ ಸಂಪೂರ್ಣವಾಗಿರ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 6ನೇ ತಾರೀಕಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ 132 ಕಿಲೋಮೀಟರ್ ನೀರು ವಾಣಿವಿಲಾಸ್ಗೆ ನಾವು ಅದನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಒಂದು 32 ಕಿಲೋಮೀಟರ್ ಆದ್ಮೇಲೆ ಒಂದು ಎಸ್ಕೇಪ್ ರೂಟ್ ಅಂತ ಒಂದಲ್ಲಿ ಮಾಡಿದ್ದೇವೆ, ಆ ಮುಖಾರ ಮಾಡ್ತಾ ಇದ್ದೇವೆ. ಈ ಮಧ್ಯದಲ್ಲಿ ಫಾರೆಸ್ಟ್ ಸ್ವಲ್ಪ ನಮ್ಮದು, ಅವರು ನಮಗೆ ಜಮೀನ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ನಮ್ಮ ಡೆಪ್ಟಿ ಕಮಿಷನರ್ಸ್ ಆಲ್ಟರ್ನೇಟಿವ್ ಲ್ಯಾಂಡ್ ಅನ್ನ ಈಗಾಗಲೇ 502 ಎಕರೆ ಫಾರೆಸ್ಟ್ ಅವರು ನಮಗೆ ಜಮೀನನ್ನ ಬಿಟ್ಕೊಡ್ಬೇಕಾಗಿದೆ. ನಾವು ಅವ್ರಿಗಾಗಲೇ 452 ಎಕರೆ ಜಮೀನನ್ನ ಫಾರೆಸ್ಟ್ಗೆ, ಆಲ್ಟರ್ನೇಟಿವ್ ಲ್ಯಾಂಡ್ಗೆ ಅಪ್ಲೋಡ್ ಮಾಡಿದ್ದೇವೆ. ಅವ್ರದ್ದು ಸ್ವಲ್ಪ ಕಸಿಬಿಸಿ, ಏನೇ ಗೌರ್ಮೆಂಟ್ ನಮ್ಮ ಮಂತ್ರಿಗಳು ಏನೇ ಹೇಳಿದ್ರು ಕೂಡ ಅವ್ರದ್ದೇ ಆದಂಥ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಆದರೂ ಚಿಂತೆ ಇಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಫಾರೆಸ್ಟ್ ಪ್ರಾಬ್ಲಮ್ಮು ಬಹುಶಃ ಇನ್ನೊಂದು ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ ಸೆಟ್ಲ್ ಆಗ್ತದೆ. ಆದ ತಕ್ಷಣ
ಎಷ್ಟು ದಿನ ಬೇಕಾಗ್ತದೆ ಫಾರೆಸ್ಟ್ ಕೆಲಸ ಮಾಡೋಕ್ಕೆ? ಒಂದು 4 ತಿಂಗಳಲ್ಲಿ ಆ ಕೆಲಸ ಮುಗಿದ್ರೆ 5-6 ತಿಂಗಳಲ್ಲಿ ಇನ್ನು 140 ಕಿಲೋಮೀಟ್ರು ತುಮಕೂರವರೆಗೂ ನೀರು ತರಲಿಕ್ಕೆ ಒಂದು ಅವಕಾಶ ಇದೆ. ಅದಾದ ಮೇಲೆ ನಾವು ಬೇರೆ ಕಡೆ ಎಲ್ಲ ಟೆಂಡರ್ಸ್ ಕೂಡ ಎಲ್ಲ ರೆಡಿ ಆಗಿದೆ. ಸೊ ಅದಕ್ಕೇನು ಬೇಕು ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಒಟ್ಟಾರೆ ಇದು 227ಕ್ಕೆ 27ಕ್ಕೆ ಇಷ್ಟು 24ರಲ್ಲಿದ್ದೇವೆ. ಇದಕ್ಕೆ ಕಂಪ್ಲೀಟ್ ನಾವು ಫುಲ್ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಪ್ಲಾನಿಂಗ್ ಹಾಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಫಸ್ಟ್ ಟೈಮ್ ಮಳೆನೂ ಕೂಡ ಚೆನ್ನಾಗಿ ಆಗ್ತಾ ಇದೆ. ಅದಾದ್ಮೇಲೆ ಮುಂದಕ್ಕೆ ಇನ್ನ ಯಾವ್ಯಾವ ರೀತಿ ವಯಬಿಲಿಟಿ ಮಾಡಬೇಕು ಅಂತೇಳಿ ಇದನ್ನ ನಾವು 24 TMCಗೆ ನಾವೇನು ಯೋಜನೆ ಹಾಕೊಂಡಿದ್ದೀವಿ, ಈ 24 TMCಲಿ ಈ ಕುಡಿಯೋ ನೀರಿಗೋಸ್ಕರ ಮತ್ತು ಕೆಲವು ಕಡೆ ಕೆರೆ ನೀರು ಮಾಡಲಿಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇದಲ್ಲದೆ ಮುಂದಕ್ಕೆ ಒಂದು ಸಪ್ರೇಟ್ DPR ಕೂಡ ರೆಡಿ ಆಗ್ತಾ ಇದೆ. ಎಲ್ಲೆಲ್ಲಿ ನೀರು ವೇಸ್ಟೇಜ್ ಆಗಿ ಹೋಗ್ತಾ ಇದೆ ಅದನ್ನೆಲ್ಲ ನಾವು ಯಾವ ರೀತಿ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ, ಇನ್ನ ಈ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಇದಕ್ಕೂ ಕೂಡ ಒಂದು ಸಪ್ರೇಟ್ ಆದಂತ ಒಂದು ತಂಡಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅವರು ಕೂಡ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಆದ್ಮೇಲೆ ನಾವು ನಿಮಗೆ ಫೈನಲ್ ಆದ್ಮೇಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬೋರ್ಡಲ್ಲಿ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ಸರ್ಕಾರ ಮಟ್ಟದಲ್ಲಿ ಎಲ್ಲೆಲ್ಲಿಂದ ನೀರನ್ನ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ, ಇನ್ನ ಕೆಲವು ಸಣ್ಣ ಸಣ್ಣ ನದಿಗಳೆಲ್ಲ ಇದು ಸಣ್ಣ ಸಣ್ಣ ಹೊಳೆಗಳು ನದಿಗಳೆಲ್ಲ ಕೂಡ ಇದೆ, ಅಲ್ಲಿಂದ ಟ್ಯಾಪ್ ಮಾಡಿ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಇದು ಮೊದಲನೇ ಮಾಹಿತಿ. ಸೊ ಈ ವಿಚಾರವನ್ನ ಎತ್ತಿನೊಳ್ಳೆಯಲ್ಲಿ ಏನು ಒಂದು ಐತಿಹಾಸಿಕವಾದಂಥ ಈ ಯೋಜನೆ ವಿಶೇಷವಾಗಿ ಕುಡಿಯೋ ನೀರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ ಭಾಗ, ಸ್ವಲ್ಪ ಭಾಗ ಜಾಸ್ತಿ ಇಲ್ಲ, ಈ ಬೆಂಗಳೂರಿಗೆಲ್ಲ ಈ ಬಾರ್ಡರ್ನಲ್ಲಿ ತುಮಕೂರು, ಸ್ವಲ್ಪ ಚಿಕ್ಕಮಗಳೂರು, ಆಮೇಲೆ ಹಾಸನ ಈ ಹಾಸನ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಈ ಯೋಜನೆಯನ್ನ ಎಲ್ಲರೂ ಕೂಡ ಅನುಕೂಲ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರ ಮುಖಂಡಗಳಿಗೆ, ಪಕ್ಷ ಭೇದರಿಗೆ ನಾನು ತಮ್ಮ ಮುಖಾಂತರ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ಬಂದು ಈ ಒಂದು ಶುಭ ಸಮಾರಂಭದಲ್ಲಿ ಇನ್ವಿಟೇಷನ್ ಇಲ್ಲ ಅಂತ ಯಾರು ಮನೇಲಿ ಕೂತ್ಕೊಳ್ಳೋದು ಬೇಡ. ಇದೇ ಸರ್ಕಾರ ಪರವಾಗಿ ನಾನು ಎಲ್ಲರೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಜನಪ್ರತಿನಿಧಿಗಳು ಮಾತ್ರ ನಾನು ಇನ್ವಿಟೇಷನ್ ಕಳಿಸ್ಕೊಡ್ಬೇಕು, ಮಿಕ್ಕಿದ್ದವ್ರಿಗೆಲ್ಲ ಮಾಧ್ಯಮದ ಮುಖಾಂತರ ನಾನು ಆಹ್ವಾನಿಸ್ತೇವೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಆಹ್ವಾನಿಸ್ತೇವೆ, ಟಿವಿಗಳ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲ ಬಂದು ಈ ಶುಭ ಸಂದರ್ಭದಲ್ಲಿ ಶುಭ ದಿನ ರೈತರಿಗೆ ಅನುಕೂಲ ಆಗುವಂಥದ್ದು ಕೂಡ ಅಂತರ್ಜಲ ಹೆಚ್ಚಲಿಕ್ಕೆ ಕೂಡ ಕುಡಿಯೋ ನೀರಿನ ಜೊತೆಯಲ್ಲಿ ಅಂತರ್ಜಲ ಕೂಡ ಹೆಚ್ಚಲಿಕ್ಕೆ ಕೆಲವು ಭಾಗದಲ್ಲಿ ಈ ಕೆರೆ ತುಂಬುವಂತ ಕಾರ್ಯಕ್ರಮ ಕೂಡ ಇದೆ. ಆ ದೃಷ್ಟಿಯಿಂದ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇದನ್ನ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ನಂಬರ್ 1. ಇನ್ನೇನಾದ್ರು ಇದ್ರ ಬಗ್ಗೆ ಸೊ ಆಮೇಲೆ ನಾನು ಬರೋದೇ ಆಗಿತ್ತು. ಈಗ ಏನಾಗಿದೆ, ಏನೇನು ಮಾಡಿದೀವಿ ಅಂತ ಕೂಡ ಒಂದು ಸ್ಮಾಲ್ ಒಂದು ನೋಟ್ ಕೂಡ ರೆಡಿ ಮಾಡಿದ್ದೀನಿ. ಅದು ನಿಮ್ಗೆಲ್ಲ ಕಳಿಸ್ಕೊಡ್ತೀನಿ, ವಿಡಿಯೋ ಕಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡುತ್ತೆ. ಆಮೇಲೆ ವಾಟರ್ ಪೊಲ್ಯೂಷನ್, ಆಮೇಲೆ ತುಂಗಭದ್ರಾ ವಿಚಾರದಲ್ಲಿ ಅದು ಬಹಳ ಜನ ಟೀಕೆಗಳನ್ನ ಮಾಡ್ತಾ ಇದ್ರು. ನಾನು ಒಂದು ಮಾತು ಹೇಳಿದ್ದೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ನಾನೇ ಮಧ್ಯರಾತ್ರಿ ವಿಚಾರ ಗೊತ್ತಾದ ತಕ್ಷಣ ಕೂಡಲೇ ನಾನು ಆಕ್ಷನ್ ಅಲ್ಲಿ ಇದ್ದು ಯಾರಿಗೆ ಏನೇನು ಗೈಡೆನ್ಸ್ ಕೊಡಬೇಕಲ್ಲ ಕೊಟ್ಟು, ಕೆಲವರೆಲ್ಲ ಓಪನ್ ಮಾಡಬೇಡಿ ಗೇಟು ಅಂತೆಲ್ಲ ಬಹಳ ಜನ ನನಗೆ ಒತ್ತಡ ಇರ್ತಾ ಇತ್ತು.
ನಾನು ಯಾವ ಒತ್ತಡಕ್ಕೂ ಮಣಿಲಿಲ್ಲ. ನಮ್ಮದೇ ಆದಂಥ ಟೆಕ್ನಿಕಲ್ ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು, ರೈತರು ಕೂಡ ನಮಗೆ ಬೆಳೆ ನಾಶ ಆಗ್ತದೆ ಅಂತ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು. ನನಗೆ ಬೆಳೆಕಿನ್ನ ಡ್ಯಾಮ್ ಮುಖ್ಯ ಅಂತ ಹೇಳಿ ತೀರ್ಮಾನ ಮಾಡಿ, ಸೊ ನಾವು ತಕ್ಷಣ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರೆಲ್ಲ ಬಿಡುಗಡೆ ಮಾಡಿ ತಕ್ಷಣ ನಾನು ಚೀಫ್ ಮಿನಿಸ್ಟರ್ಗಳು ಅಲ್ಲಿ ಸ್ಥಳೀಯ ಮುಖಂಡಗಳೆಲ್ಲ ಹೋಗಿ ಅನೇಕ ತೀರ್ಮಾನವನ್ನು ಮಾಡಿತು. ತಕ್ಷಣ ನಾನು ನಮ್ಮ ಲೋಕಲ್ ಇಂಜಿನಿಯರ್ಸ್ ಏನಿದ್ದಾರೆ ತುಂಗಭದ್ರಾ ಡ್ಯಾಮ್ ಸಂಬಂಧಪಟ್ಟಂತೆ, ಆ ಇಂಜಿನಿಯರ್ಸ್ ಎಲ್ಲ ಬಹಳ ಆಫ್ಟಾಗಿ ಟೈಮ್ಲಿ ಡಿಸಿಷನ್ಸ್ಗೆ ಅವರು ಕೂಡ ಸಹಕಾರವನ್ನು ಕೊಟ್ಟು ಎಕ್ಸ್ಪರ್ಟ್ಸ್ನೆಲ್ಲ ಕನ್ಸಲ್ಟ್ ಮಾಡಿ ತಕ್ಷಣ ನಮ್ಮ ಪ್ಲಾನ್ ಕೂಡ ಏನಿತ್ತು, ಆ ಒಂದು ಗೇಟಿಂದು ಏನಿದೆ ಪ್ಲಾನ್ ಮಾಡಿದ್ರು, ಅದೆಲ್ಲ ಪ್ಲಾನ್ ಎಲ್ಲ ತೆಗೆದು ವಿತಿನ್ 3 hours ಆ ಕೆಲವು ಫ್ಯಾಕ್ಟ್ರಿಗಳಿಗೆ ಅದನ್ನು ತಲುಪಿಸಿ, ಸೊ ಆ ಇಂಜಿನಿಯರಿಂಗ್ ಸಂಸ್ಥೆಗಳು 3 ಇಂಜಿನಿಯರ್ ಸಂಸ್ಥೆ ಜೊತೆಗೆ JSW ಕೂಡ ಅವರು ಕೂಡ ನಮಗೆ ಸ್ಟೀಲ್ಗೆ ಪ್ರೊವೈಡ್ ಮಾಡಲಿಕ್ಕೆ ಅವರು ಕೂಡ ಸಹಕಾರ ಕೊಟ್ಟರು. ಅದಲ್ಲದೆ ಏನೇನು ಡಿಸೈನ್ ಇತ್ತು ಆ ಡಿಸೈನ್ ಎಲ್ಲ ಕೂಡ ಆಲ್ಟ್ರೇಟಿವ್ ಮಾಡಿದ್ರು. ಬಹುಶಃ ಇಡೀ ದೇಶದ ಎಲ್ಲ ಡ್ಯಾಮ್ ಮತ್ತು ಡ್ಯಾಮ್ ಇಂಜಿನಿಯರ್ಸ್ ಸಂಬಂಧಪಟ್ಟವರು, ಟೆಕ್ನಿಕಲ್ ಪೀಪಲ್ ಎಲ್ಲ ಕೂಡ ನಾವು ಯಾವ ರೀತಿ ಮಾಡ್ತೀವಿ, ಈ ನೀರು ಇರುವಾಗೇನೆ ಹೆಂಗೆ ಮಾಡ್ತೀವಿ, ನೀರು ಹೆಂಗೆ ಉಳಿಸ್ಲಿಕ್ಕೆ ಸಾಧ್ಯ, ಏನಾಗ್ಬೋದು ಅಂತೇಳಿ ಬಹಳ ಗಾಬರಿಯಿಂದ ಇದ್ರು. ಸುಮಾರು ನಾವು 100 ಜನ ಇಂಜಿನಿಯರ್ಸು ಥ್ರೂಔಟ್ ಕಂಟ್ರಿ ಬಂದು ವಿಸಿಟ್ ಮಾಡಿದ್ದಾರೆ. ಬಂದು ನೋಡಿ ನಾವು ಸ್ವಲ್ಪ ಎಲ್ಲ ಕಾನ್ಫಿಡೆನ್ಸ್ನ ಕೂಡ ನಾವು ಅದೆಲ್ಲ ಮೇಂಟೈನ್ ಮಾಡಿದ್ವು. ಆದರೆ 4 ದಿನದಲ್ಲೇ ಆ ಗೇಟನ್ನ 19ನೇ ಗೇಟ್ನ ವಾಪಸ್ ರೀಪ್ಲೇಸ್ ಮಾಡಿ ನೀರು ಕೂಡ ಶೇಖರಣೆಯನ್ನು ಒಂದು 50% ಶೇಖರಣೆ ಆಯಿತು. 50% ಹೋಯ್ತು, ನಾವೇನು ಮಾಡೋಕ್ಕಾಗಲ್ಲ. ಡ್ಯಾಮ್ ನಮ್ಗೆ ಬಹಳ ಮುಖ್ಯ ಆಯಿತು. ಆ ಮಧ್ಯರಾತ್ರಿಯಲ್ಲಿ ಡ್ಯಾಮೇ ಕೂಡ ಅಳ್ಳಾಡಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಡ್ಯಾಮ್ ಕೂಡ ಈಗ ರಕ್ಷಣೆ ಇದೆ. ಈಗ ಅದಾದ ಮೇಲೆ ಈಗಾಗಲೇ ಕಂಪ್ಲೀಟ್ ಆಗಿ ಈಗ ನೀರೆಲ್ಲ ನಿಂತಿದೆ. ಸೊ ತುಂಗಭದ್ರದಲ್ಲಿ 105 TMC 105 ನೀರು, 105.79 TMC ನೀರು ಅದು ಕೆಪಾಸಿಟಿ. ಈಗ 98 TMC ಇದೆ, 93% ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಅದು ತುಂಬುತ್ತದೆ. ಅದಾದ್ಮೇಲೆ ಅಲ್ಲಿ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಂಜಿನಿಯರ್ಸ್ ಸುಮಾರು 108 ಜನ ಹಗಲು ರಾತ್ರಿ 4 ದಿನ 24/7 ಕೆಲಸ ಮಾಡಿದ್ದಾರೆ. ಅವ್ರ ಪಟ್ಟಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮಿಸ್ಟರ್ ನಾಯ್ಡು, ಕನ್ನಯ್ಯ ನಾಯ್ಡು ಅವರ ಮುಖಂಡತ್ವದಲ್ಲೂ ಕೂಡ ಬಹಳ ಇದೆ. ಅವ್ರು ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಗೌರವನ ಸಲ್ಲಿಸುವಂತ ಕಾರ್ಯಕ್ರಮ ಕೂಡ ಅವತ್ತು ನಾವು ಇಟ್ಕೊಳ್ತೇವೆ. ಜೊತೆಗೆ ಯಾರು ಕಟ್ಟ ಕಡೆಯ ಕೆಲಸ ಮಾಡಿದಂತ ನೀರು ಒಳಗಡೆ ಇಳಿದು ರಾತ್ರಿ ಹಗಲು ಕೆಲಸ ಮಾಡಿದಂಥವ್ರು, ಚೈನ್ ಹಿಡಿದಂಥವ್ರು, ವೆಲ್ಡಿಂಗ್ ಮಾಡಿದವರು ಎಲ್ಲರೂ ಕೂಡ ಒಂದು ಪಟ್ಟಿ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಸರ್ಕಾರ ಅವ್ರಿಗೆ ಗೌರವನ ಸಲ್ಲಿಸುವಂಥದ್ದು, ಅವ್ರಿಗೊಂದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಇದು ನಿಮ್ಮ ಜೀವನದಲ್ಲಿ ಅಂತೇಳಿ ಅವ್ರಿಗೆಲ್ಲ ಪ್ರಶಸ್ತಿ ಪತ್ರವನ್ನು ಕೊಡುವಂಥದ್ದು ಕೆಲಸ ಕೂಡ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳ ಹತ್ರ ಪಟ್ಟಿ ಎಲ್ಲ ನಾನು ತರಿಸ್ಕೊಂಡು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಎತ್ತಿನೊಳೆ ಆದ ತಕ್ಷಣ ತುಂಗಭದ್ರ ಕೂಡ ಹೋಗಿ ಈ ಜವಾಬ್ದಾರಿ ಕೆಲಸವನ್ನು ಕೂಡ ಮುಗಿಸ್ಬಿಟ್ಟು ನಾವು ಬರ್ತಾ ಇದ್ದೇವೆ. ಬಾಗಿನ ಹರಿಸುವಂತ ಕೆಲಸ ಕೂಡ ಹಿಂದೆ ಇತ್ತು, ಆದರೆ ಈ ಪರಿಸ್ಥಿತಿ ಬಂದ ತಕ್ಷಣ ನಾವು ಅದನ್ನ ಮುಂದಕ್ಕೆ ಹಾಕ್ತೋ. ಈಗ ಕೆಲಸವನ್ನ ಆ ಗಂಗೆಗೆ ಯಾವ ರೀತಿ ನಾವು ಗೌರವನ ಕೊಡಬೇಕು, ಆ ತಾಯಿಗೆ ನಮಸ್ಕಾರ ಹೇಳಬೇಕು. ಸೊ ಇಡೀ ನಮ್ಮ ಆ ಭಾಗದ ಜನದ ರೈತರು ಅವರ ಪ್ರಾರ್ಥನೆ, ಅವರೆಲ್ಲರ ಪ್ರಯತ್ನ, ಅವರೆಲ್ಲರ ಸಹಕಾರ ಇಂದ ಇವತ್ತು ನಮಗೆ ಗೌರವ ಸಿಕ್ಕಿದೆ. ವಿರೋಧ ಪಕ್ಷದ ಅನೇಕ ನಾಯಕರುಗಳು ಏನೇನು ಟೀಕೆ ಮಾಡಿದ್ರು ಅದನ್ನ ಟೀಕೆನೂ ನೀವು ಹಾಕ್ಬೇಕು, ನಾವು ಮಾಡಿದ ಕೆಲಸನೂ ಕೂಡ ತಾವು ಪ್ರಕಟಿಸಬೇಕು ಅಂತ ತಮ್ಮಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ
ನಮ್ಮ ACS ಅವ್ರಿಗೆ ನಾನು ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಲಿಕ್ಕೆ ಒಂದು ಡ್ಯಾಮ್ ಸೇಫ್ಟಿ ಪ್ಯಾನಲ್ಲೇ ಹೊಸದಾಗಿ ಒಂದು ನಾವು ತಯಾರು ಮಾಡಿ 15 ಜನ ಸೆಕ್ಷನ್ 38-39 ಡ್ಯಾಮ್ ಸೇಫ್ಟಿ ಆಕ್ಟ್ ಅಂತ ಒಂದು ಹೊಸದಾಗಿದೆ. ಆ ಪ್ರಕಾರ ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲ್ ಅಂತ ಹೇಳಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿ ಚೇರ್ಮನ್ಶಿಪ್ AK ಬಜಾಜ್ ಅವರು CWC ನ್ಯೂ ಡೆಲ್ಲಿ ಎಕ್ಸ್ ಚೇರ್ಮನ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನ ಎಕ್ಸ್ಪರ್ಟ್ ಪ್ಯಾನೆಲ್ ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈಗಾಗಲೇ ಅವರು ಸ್ಪೆಷಲೈಸೇಷನ್ ಇನ್ ಡಿಸೈನ್, ಕನ್ಸ್ಟ್ರಕ್ಷನ್, ಸೂಪರ್ವಿಷನ್, ಜಿಯಾಲಜಿ, ಹೈಡ್ರಾಲಿಕ್ ಮಾಡೆಲ್ ಸ್ಟಡೀಸ್ ಇದೆಲ್ಲ ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಸ್ಟ್ರಕ್ಚರಲ್ ಸ್ಟಡಿ ಕೂಡ ಅವರು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸ್ಪಿಲ್ವೇ ಗೇಟ್ಸ್ ಇದ್ರ ಬಗ್ಗೆ ಕೂಡ ಬಹಳ ದೀರ್ಘವಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ತುಂಗಭದ್ರಾ ಗೇಟ್ ಸಂಬಂಧಪಟ್ಟಂತೆ ಸ್ಪೆಷಲ್ ಮೀಟಿಂಗ್ ಕೂಡ ಮಾಡಿ ಅದಕ್ಕೂ ಒಂದು ಕೂಡ ಈಗಾಗಲೇ 16/8/2020 ಈಗಾಗಲೇ ಒಂದು ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಏನಿದ್ದಾರೆ ನನ್ನ ಪಕ್ಕ ಏನು ಕೂತ್ಕೊಂಡಿದ್ದಾರೆ ಅವರು ಕೂಡ ಅದಕ್ಕೆ ಮೀಟಿಂಗ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಲ್ಲ ನಮ್ಮ ನಿಗಮದವರು ಮತ್ತು ಟೆಕ್ನಿಕಲ್ ಅಡ್ವೈಸರ್ಸ್ ನಮ್ಮ ಜಯಪ್ರಕಾಶ್ ಅವರು ಮತ್ತು ಗುಪ್ತಾ ಅವರು ಅವರೆಲ್ಲ ಇದನ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಸಮಸ್ಯೆ ಎಲ್ಲ ಬಗೆಹರಿಸಲಿಕ್ಕೆ ಎಲ್ಲ ತರಹದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದಲ್ಲದೆ ಎಲ್ಲ ಮೇಜರ್ ಡ್ಯಾಮ್ಸ್ ಏನಿದೆ ಅದೆಲ್ಲ ಕೂಡ ಇನ್ಸ್ಪೆಕ್ಷನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅವರು ಸದ್ಯದಲ್ಲೇ ಅದಕ್ಕೆ ಎಲ್ಲ ಕೂಡ ವಿಸಿಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಈಗಾಗಲೇ ಅವರು ಕೆಲವು ಕಡೆ ನಮ್ಮ CNL ಅಲ್ಲಿ ಕೆಲವು ಮಾಧ್ಯಮದಲ್ಲಿ ಬರ್ತಾ ಇತ್ತು ಕಬಿನಿ ಡ್ಯಾಮು, ಅದರಲ್ಲೂ ಕೂಡ ಒಳಗಡೆ ಹೋಗಿ ನೀರಿನ ಕೆಳಗಡೆ ಹೋಗಿ ಕೆಳಗಡೆವರೆಗೂ ಕೂಡ ಎಲ್ಲೆಲ್ಲಿ ಸ್ವಲ್ಪ ರಿಪೋರ್ಟ್ಸ್ ಬಂದಿತ್ತು, ಎಲ್ಲ ನೀರಿನ ಕೆಳಗಡೆ ಕೂಡ ಹೋಗಿ ಎಲ್ಲ ಕನ್ನಡಕ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ ಹಾಕೊಂಡು ನೋಡಿ ಎಲ್ಲೆಲ್ಲಿ ಏನೇನು ಹೆಚ್ಚು ಕಮ್ಮಿ ಇದೆ ಅನ್ನೋದು ಕೂಡ ಅವರೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ರಿಪೇರಿ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಫುಲ್ ಆಥರೈಸ್ ಮಾಡಿಬಿಟ್ಟಿದ್ದೀನಿ. ನನ್ನ ಇನ್ಸ್ಟ್ರಕ್ಷನ್ ಕಾಯಕ್ಕೆ ಹೋಗಬಾರ್ದು, ಯಾರು ಸರ್ಕಾರ ಇನ್ಸ್ಟ್ರಕ್ಷನ್ ಇಮಿಡಿಯೇಟ್ಲಿ ಯು ಶುಡ್ ಆಕ್ಟ್ ಇನ್ ಟು ಆಕ್ಷನ್, ಯು ಜಸ್ಟ್ ಕೀಪ್ ಮಿ ಇನ್ಫಾರ್ಮ್, ಯು ಟೇಕ್ ಇಮಿಡಿಯೇಟ್ ಆಕ್ಷನ್. ಆ ವಿಚಾರದಲ್ಲಿ ಕೂಡ ನಾವು 24/7 ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ನೀರುಗಳು ಕಡಿಮೆ ಆದಾಗ ಇನ್ನೊಂದ್ಸತಿ ಅವನ್ನೆಲ್ಲ ಕಳಿಸಿಸ್ಬಿಟ್ಟು ಎಲ್ಲೆಲ್ಲಿ ಆ ರೀತಿ ಸಮಸ್ಯೆ ಮುಂದಕ್ಕೆ ಆಗ್ಬೋದು ಅದೆಲ್ಲ ಕೂಡ ಅದನ್ನೆಲ್ಲ ಒನ್ ಟೈಮ್ ಪ್ರತಿ ವರ್ಷ ಕೂಡ ಅದರ ಬಗ್ಗೆ ಗಮನ ಹರಿಸುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಅವರು ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರ ಚೇರ್ಮನ್ ಮಿಸ್ಟರ್ ಬಜಾಜ್ AK ಬಜಾಜ್ ಅಂತ ಅವರ ಅಧ್ಯಕ್ಷತೆಯಲ್ಲಿ ನಾವು ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲ್ ನೋಡಿ ಎಲ್ಲ ಕಳಿಸಿದೀವಪ್ಪ. ರಿಪೋರ್ಟ್ ಬರದೆ ನಾನು ಮಾತಾಡ್ತಾ ಇರ್ತಾರೆ. ಇಸ್ ಆಲ್ ಎ ಟೆಕ್ನಿಕಲ್ ಮ್ಯಾಟರ್. ಯಾವ್ದಾದ್ರು ಒಂದೇನೋ ಹೇಳ್ಬಿಟ್ರೆ ಎಲ್ಲ ಗಾಬರಿ ಹಾಕ್ಬಿಟ್ಟು ಪೇಪರ್ ಅವರೆಲ್ಲ ಅದನ್ನೇ ಬಂದು ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಇಟ್ಬಿಟ್ಟು ನಿಂದೆ ಹಾಕ್ಬಿಟ್ಟು ರಸ್ತೆ ಗುಂಡಿಗೆ ಸಂಬಂಧಪಟ್ಟಂತೆ ಟ್ವೀಟ್ ಎಲ್ಲ ಮಾಡಿದ್ದಾರೆ ಸರ್. ಮಾತಾಡ್ತಾ ಇದೀನಪ್ಪ, ಬಂದಿದ್ದೀನಿ, ಕರ್ತಿದ್ದೀನಿ, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಕೂತು ಎಷ್ಟು ದಿನ ಸರ್ ಡೆಡ್ಲೈನ್? ಓಕೆ ಸರ್ ಡೆಡ್ಲೈನ್ ಯಾವಾಗ ಕೊಡ್ತೀರಾ ಸರ್ ರಸ್ತೆ ಗುಂಡಿಗೆ? ಓಕೆ, ಗುಂಡಿಗೆ ಆಮೇಲೆ ಬರ್ತೀನಿ. ಒಂದು ಗ್ಲಾಸ್ ನೀರು ಕೊಡ್ತೀರಾ? ಇಂಗ್ಲಿಷ್ ಆಮೇಲೆ ಮಾತಾಡೋಣ, ಕನ್ನಡ. ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿರೋದು. ಕೂಡಲೇ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕಮಿಷನರ್ಗೆ ಪತ್ರ ಬರೆದಿದೆ. ಕಾಫಿ ಬೇಕಾ ನನಗೆ? ನೀನು ಗುಂಡಿ ಮುಚ್ಚು ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು ಬೇರೆ ಗುಂಡಿಗಳು ಈಗ ಅವೆಲ್ಲ ಈಗ ನಾ ಯಾವ್ದು ಅಭಿಪ್ರಾಯ ಮಾಡಲ್ಲ. ಸರ್, ಈಗ 6ನೇ ತಾರೀಕು ಕಾರ್ಯಕ್ರಮದಲ್ಲಿ ಎಷ್ಟು TMC ನೀರು ವಿವಿ ಸಾಗರ ತಲುಪುತ್ತೆ ಸರ್? ಒಣಗಿನ ಸಾಗರ ಈಗಾಗಲೇ 1500 ಕ್ಯೂಸಿಕ್ ನೀರು ಆನ್ ಮಾಡಿ ರೈಟ್. ಈಗ ಅವತ್ತು ಬನ್ನಿ,
ನಿಮ್ಗೂ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲ ಸಪ್ರೇಟ್ ಇಲ್ಲಿಂದಾನೆ ಬೆಳಿಗ್ಗೆ 6 ಗಂಟೆಗೋ 7 ಗಂಟೆಗೋ ಇಲ್ಲಿಂದ ಕರ್ಕೊಂಡೋಗಿ ಮಧ್ಯ ದಾರಿಯಲ್ಲಿ ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟ್ ಮಾಡಿಸಿ ಬರೋ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀವಿ. ನವೆಂಬರ್ 1ನೇ ತಾರೀಕು ಅಷ್ಟೊತ್ತಿಗೆ 5 TMC ನೀರನ್ನ ಲಿಫ್ಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ದಟ್ ಈಸ್ ಅವರ್ ಪ್ಲಾನ್. ಡೆಡ್ಲೈನ್ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಬಂದಲ್ಲಿ ನೋಡಿ ಆಮೇಲೆ ಮಿಕ್ಕಿದ್ ಮಾತು. ಮಾಜಿ ಸಚಿವ ಸುಧಾಕರ್ ಅವರು ಈಗ ಅದನ್ನೆಲ್ಲ ನಾನು ಮಾತಾಡಕ್ಕೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಐ ವಿಲ್ ನಾಟ್ ರಿಪ್ಲೈ ಟು ಆಲ್. ಫಸ್ಟ್ ನಂದೆಲ್ಲ ಏನೇನು ಹೇಳ್ಬೇಕು ನಾನು ಹೇಳ್ಬಿಡ್ತೀನಿ, ಆಮೇಲೆ ಕೇಳಿ. ನೆಕ್ಸ್ಟ್ ಈಗ ಬೆಂಗಳೂರು ನಗರದಲ್ಲಿ, ಇದು ಬೆಂಗಳೂರಿನ ಸಂಬಂಧಪಟ್ಟ ಬೇರೆ ಇರಿಗೇಷನ್ ಇದೆ, ನಾನು ಸಪರೇಟ್ ಇನ್ನೊಂದ್ಸತಿ ಮಾತಾಡ್ತೀನಿ. ಈಗ ಸದ್ಯಕ್ಕೆ ನಾನು ಎತ್ತಿ ನೋಡೋದು ತುಂಗಭದ್ರಾ 2 ಮಾತಾಡಿದ್ದೀನಿ. ಡ್ಯಾಮ್ ಸೇಫ್ಟಿ ಇದನ್ನೇ ಸಪರೇಟ್ ಆಗಿ ತಗೋಬೇಕು. ಇದೆಲ್ಲ ನಮ್ಮ ರೈತರಿಗೆ ಸಂಬಂಧಪಟ್ಟಿತ್ತು. ಈಗ ಬೆಂಗಳೂರು ನಗರ ಒಂದು ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಏನಪ್ಪಾ ಅಂತಂದ್ರೆ, ಹರಾಸ್ಮೆಂಟ್ ಆಗಬಾರ್ದು ನಮ್ಮ ಜನರಿಗೆ. ಬೆಂಗಳೂರು ನಗರದಲ್ಲಿ ಯಾರು ಮಾಲೀಕರಿಗೆ ಬೆಳಗ್ಗೆ ಸಾಯಂಕಾಲ ಕಾರ್ಪೊರೇಷನ್ ಆಫೀಸ್ಗೆ ತಿರುಗಿ ಪ್ಲಾನ್ ಸ್ಯಾಂಕ್ಷನ್ಗೆ ಅವ್ರಿಗೆಲ್ಲ ಕಂಪ್ಲೀಟ್ ಕಟ್ಟಬೇಕಾದ್ರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಂಬಿಕೆಯ ನಕ್ಷೆ ಟ್ರಸ್ಟ್ ಅವ್ರಿಗೆ ನಂಬಿಕೆ, ಆ ಪ್ಲಾನ್ ಅನ್ನ ಅವರೇ ತಯಾರು ಮಾಡಿಕೊಂಡು ಒಬ್ಬ ಆರ್ಕಿಟೆಕ್ಟ್ ಕೈಲೋ ಇಲ್ಲಾಂದ್ರೆ ರೆಕಗ್ನೈಸ್ಡ್ ಇಂಜಿನಿಯರ್ ಕೈಲಿ ಅಪ್ರೂವ್ ಮಾಡಿಕೊಂಡು ಅವರೇ ಅಪ್ಲಿಕೇಶನ್ ಅರ್ಜಿ ಹಾಕೊಂಡು ಆನ್ಲೈನ್ ನಲ್ಲಿ ಅವರೇ ಪ್ಲಾನ್ ಅನ್ನ ಮಂಜೂರಾತಿ ಮಾಡ್ಕೊಳ್ಳಿಕ್ಕೆ ಯಾರನ್ನು ಭೇಟಿ ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು 50-80 ವರೆಗೂ, ನಾವು 50-80 ಮೇಲೆ ಎಲ್ಲೂ ಕೂಡ ಕಾರ್ಪೊರೇಷನ್ ನಲ್ಲಿ BDL ಆಗಲಿ ಎಲ್ಲೂ ಸೈಟ್ಗಳು ಆಗ್ತಾ ಇಲ್ಲ. ಇದು ಯಾವುದೇ ಸೊಸೈಟಿಯು ಕೂಡ 50-80 ಮೇಲೆ ಬೆಂಗಳೂರು ನಗರದಲ್ಲಿ ಸೈಟ್ ಮಾಡ್ತಾರೆ. ಕೆಲವರು ಮಾತ್ರ ಅಲ್ಲಿ ಇಲ್ಲಿ ಪ್ರೈವೇಟ್ 10,000 ಅಡಿ ಇರ್ಬೋದು ಅಷ್ಟೇ. ಅದು ಬಿಟ್ರೆ ಎಲ್ಲ ಕೂಡ 50-80ಗೆ ಲಿಮಿಟೇಷನ್ ಇಟ್ಕೊಂಡಿದ್ದಾರೆ. ಸೊ 50-80 ವರೆಗೂ ಯಾರೇ ಮನೆ ಕಟ್ಟಬೇಕಾಗ್ಲಿ, ಆಲ್ಟ್ರೇಷನ್ ಮಾಡ್ಕೋಬೇಕಾಗ್ಲಿ, ಏನೇ ಇದ್ರು ಕೂಡ ಅವರೇ ಒಂದು ಪ್ಲಾನ್ ಅನ್ನ ಅವರ ಆರ್ಕಿಟೆಕ್ಟ್ಗಳಲ್ಲಿ ಅವ್ರಿಗೂ ಜವಾಬ್ದಾರಿ ಇಟ್ಕೊಡ್ತಾ ಇದ್ದೀವಿ. ಆರ್ಕಿಟೆಕ್ಟ್ಗೂ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಈಗ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ಸ್ ಒಂದು ಕಂಪ್ನಿಗಳಲ್ಲಿ ಅವರೇ ಅದನ್ನ ಸರ್ಟಿಫೈ ಮಾಡಿಕೊಡ್ತಾರೆ, ಹಂಗೆ ರಿಜಿಸ್ಟರ್ಡ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅವ್ರ ಮೂಲಕ ತಾತ್ಕಾಲಿಕ ಕಟ್ಟಡ ನಕ್ಷೆ ಮಂಜೂರಾತಿಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಆಮೇಲೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಅದೆಲ್ಲ ನಾವು ಮಾಡ್ತೇವೆ. ಗೈಡ್ಲೈನ್ಸು, ಫೀಸು ಎಲ್ಲ ಕೂಡ ಇರ್ತದೆ. ನಾನು ಹಿಂದೆ 2 ವಲಯಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮಾಡಿದ್ದೆ. ಪೈಲಟ್ ಇದನ್ನ ನೋಡೋಣ ಯಾವ ರೀತಿ ಅಂತ. ಬಹಳ ಚೆನ್ನಾಗಿ ಅದು ಯಶಸ್ವಿ ಆಯ್ತು. ಇದನ್ನ ಸಾಧಕ ಬಾಧಕಗಳನ್ನ ಗಮನ ಇಟ್ಕೊಳ್ಳೋಕೆ 1-2 ಕಡೆ ಮಾಡಿದ್ದೆ. ಸೊ ಇಡೀ ಬೆಂಗಳೂರಿನಲ್ಲಿ ಯಾರೇ ಆಗ್ಲಿ ಪ್ಲಾನ್ ಅನ್ನ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಸದ್ಯಕ್ಕೆ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇದ್ದೇನೆ. ಮುಂದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಬರ್ತೀನಿ. ಈಗ ಯಾಕಂದ್ರೆ ಇದು ಬಹಳ ಜವಾಬ್ದಾರಿಯಾದ ಕೆಲಸ. ಈಗ ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಯಾರೇ ತನ್ನ ಸ್ವಂತ ಮನೆಯನ್ನ ಕಟ್ಕೊಳ್ಳೋರು ಅವರು ಕಾರ್ಪೊರೇಷನ್ಗೆ ಅಲಿಯುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಆರ್ಕಿಟೆಕ್ಟ್, ನಿಮ್ಮ ಇಂಜಿನಿಯರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಅವರು ಸರ್ಟಿಫೈ ಮಾಡಬೇಕು. ಆ ಪ್ರಕಾರ ಅವರು ಸೂಪರ್ವೈಸ್ ಕೂಡ ಮಾಡಬೇಕು. ಆಮೇಲೆ ಮಧ್ಯ ಫೈನಲ್ ನಮ್ಮ ಇಂಜಿನಿಯರ್ಸ್ ಮಧ್ಯ ಬಂದು ಇನ್ಸ್ಪೆಕ್ಷನ್ ಮಾಡುವಂತ ಡಿವಿಯೇಷನ್ಸ್ ಮತ್ತೊಂದಿತ್ತು ಅಂದ್ರೆ ಇನ್ಸ್ಪೆಕ್ಷನ್ ಮಾಡುವಂತ ಕೆಲಸ ರೆಗ್ಯುಲರ್ ಆಗಿ ಅವರು ಮಾಡ್ತಾರೆ. ಸೊ ಇದೊಂದು ಹೊಸ ಯೋಜನೆಯನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ. ಆಮೇಲೆ ಪಾಟೋಲ್ ಬಗ್ಗೆ ತಾವೆಲ್ಲ ಮಾತಾಡ್ತಾ ಇದ್ರಿ. ನಾನು ನಮ್ಮ ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ 2795 ಪಾಟೋಲ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ. 2795 ಪಾಟೋಲ್ಗಳು 2795 ಪಾಟೋಲ್ಗಳು
95 ಪಾಟ್ ಹೋಲ್ಸ್ ಇದೆ. ಇಡೀ ಸಿಟಿನಲ್ಲ ಸರ್? ಈಗ ಸದ್ಯಕ್ಕೆ ನಮ್ಮ ಲೆಕ್ಕ ಬಂದಿರೋದು, ಲೆಕ್ಕ ಹಾಕಿದೀವಿ. ನಿಮ್ಮಂತ ನಾಗರಿಕರು ಕೂಡ ಫೋಟೋ ಹಿಡಿದು ಪೋಸ್ಟ್ ಮಾಡಿದ್ದಾರೆ. ಬಹಳ ಜನ ಕೊಟ್ಟಿದ್ದಾರೆ. ಇಷ್ಟು ನಮ್ಮ ಹತ್ರ ಇರುವಂತ ದಾಖಲೆ. ಸೊ 15 ದಿನದಲ್ಲಿ ಇವನ್ನೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೇನೆ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ಮೇನ್ ರೋಡ್ ಬಿಟ್ಬಿಟ್ಟು ಒಳಗಡೆ ಎಲ್ಲ ಸ್ವಲ್ಪ ಓಡಾಡಿ ನೋಡಿದೆ. ನಾವೇ ಅವ್ರಿಗಿಂತ ಬಹಳ ಚೆನ್ನಾಗಿದ್ವಿ, ಡೆಲ್ಲಿಗಿಂತ ನಾವೇ ಚೆನ್ನಾಗಿದ್ವಿ. ಅಷ್ಟು ವರ್ಷ ಇದೆ ಅಲ್ಲೂ ಕೂಡ. ನಾನು ಅದನ್ನ ಅವ್ರನ್ನ ಟೀಕೆ ಮಾಡಕ್ಕೆ ಹೋಗ್ತಾ ಇಲ್ಲ, ಪರಿಸ್ಥಿತಿಗಳು ಅಲ್ಲಿ ಬಂದಿರ್ಬೋದು. ಸೊ ಈಗ ಅವ್ರಿಗೆ ನಾವು ಇದನ್ನೆಲ್ಲ ಮುಚ್ಚಲಿಕ್ಕೆ ನಾನು ಹೇಳಿದ್ದೇನೆ. 15 ದಿನದಲ್ಲಿ ಮಾಡ್ತೀವಿ. ಇದು ಏನಾಗಿದೆ, ಕೆಲವು ಮೇಜರ್ ರೋಡ್ಸ್ ಅಲ್ಲಿ ಬಹಳ ದಿನದಿಂದ ಇದ್ರ ಬಗ್ಗೆ ಸ್ವಲ್ಪ ಅಟೆನ್ಷನ್ ಕಡಿಮೆ ಆಗಿತ್ತು. ಸೊ ಅದಕ್ಕೆಲ್ಲ ಮೇಜರ್ ರೋಡ್ಸ್ ನ ಒಂದು 660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲೆಲ್ಲಿದೆ ಆ ಮೇಜರ್ ರೋಡ್ಸ್ ಅಲ್ಲಿ ಹೊಸದಾಗಿ ಆಸ್ಪಾಲ್ಟಿಂಗ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತಾ ಇದ್ವಿ. ಒಟ್ಟು ಅದಕ್ಕೆ 660 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಸ್ವಲ್ಪ ಮಳೆ ನಮ್ಗೆ ಸಹಕಾರ ಕೊಡಬೇಕು. ಮಳೆ ಬೀಳಿ ಇನ್ನೊಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈ ವರ್ಷ ಸ್ವಲ್ಪ ಮಳೆ ಬೀಳ್ತು ಬೆಂಗಳೂರು ನಗರದಲ್ಲಿ. ಸೊ ನಮ್ಮ ಅಧಿಕಾರಿಗಳಿಗೆ ನಾನು ಅವ್ರಿಗೆಲ್ಲ ಅಭಿನಂದಿಸಬೇಕು. ಆ ಮೇಜರ್ ಎಲ್ಲೆಲ್ಲಿ ಬ್ಲಾಕ್ಗಳು ಆಗ್ತಾ ಇತ್ತು, ಎಲ್ಲೆಲ್ಲಿ ನೀರುಗಳು ನುಗ್ತಾ ಇತ್ತು, ಎಲ್ಲೆಲ್ಲಿ ದೊಡ್ಡ ಸಮಸ್ಯೆ ಇತ್ತು ಅಂತವೆಲ್ಲ ಈ ವರ್ಷ ಸ್ವಲ್ಪ ಮುಂಜಾಗ್ರತೆಯಾಗಿ ಅಲ್ಲೆಲ್ಲ ನಿಯಂತ್ರಣ ಮಾಡಿ, ಸ್ವಲ್ಪ ಕಂಪ್ಲೇಂಟ್ಸ್ ಬೇರೆ ಕಡೆ ಟಿವಿಗಳೆಲ್ಲ ನೀವು ನೋಡ್ತಾ ಇದ್ರಿ, ಅದಕ್ಕೆ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಸುಧಾರಣೆ ಮಾಡಿದ್ವಿ. ಇನ್ನ ಫುಲ್ ಆಯ್ತು ಅಂತ ನಾನು ಹೇಳೋದಿಲ್ಲ. ನಾನು ನಮ್ಮ ಅರ್ಕಾವತಿ ನೋಡ್ತಾ ಇದ್ದೀನಿ, ಫುಲ್ ಬೆಂಗಳೂರಲ್ಲಿ ಬೇರೆ ಬಂದು ಮಳೆ ತರ ಬಂದಿಲ್ಲ. ಆದರೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಕೆರೆಗಳದಿತ್ತು ಅದನ್ನೆಲ್ಲ ಆ ಕೆರೆಗಳಲ್ಲಿ ಮುಂದೆ ಅಕ್ಕಪಕ್ಕ ಇವೆಲ್ಲ ಕೂಡ ಸ್ವಲ್ಪ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಮುಂದಕ್ಕೆ ಅದನ್ನು ಮುಂದುವರಿತದೆ ಈ ಕೆಲಸ. ಹೆಬ್ಬಾಳದಿಂದ KR ಪುರಂ ಅದು ಫುಲ್ ಇದಾಗ್ಬಿಟ್ಟಿದೆ ಸರ್. ಕೃಷ್ಣ ಬೈರೇಗೌಡರು ಕೂಡ ಟ್ವೀಟ್ ಮಾಡಿದ್ದಾರೆ. ಸರ್, ಬಿಬಿಎಂಪಿ ಆಫೀಷಿಯಲ್ಸ್ ನಿಮಗೆ ಮಿಸ್ಇನ್ಫಾರ್ಮೇಶನ್ ಮಾಡಬಹುದು. ಯಾಕಂದ್ರೆ ಅವರು ಇಲ್ಲಿ ಕೂತ್ಕೊಂಡು ಇನ್ಫಾರ್ಮೇಶನ್ ಕೊಡೋದಕ್ಕೂ ಮಾಡ್ತಿರೋ ಕೆಲಸಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಸರ್. ನೀವೇ ಸಿಟಿ ತುಂಬಾ ಓಡಾಡಿದ್ರೆ ಇನ್ಸ್ಪೆಕ್ಟ್ ಮಾಡಿದ್ರೆ, ಆದ್ರೆ ಬಿಬಿಎಂಪಿ ಆಫೀಷಿಯಲ್ಸ್ ಎಷ್ಟು ನೆಗ್ಲಿಜೆಂಟ್ ಅಂದ್ರೆ ಇಲ್ಲಿ ತನಕ ಸಿಟಿ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿರೋ ಪರ್ಸೆಂಟೇಜ್ ನ ಹೇಳೇ ಇಲ್ಲ. ಅವರು ಬರೀ ಪ್ರತಿಷ್ಠೆ ತೋರಿಸ್ಕೊಡೋದಷ್ಟೇ. ಆಮೇಲೆ ಸರ್ ಕೃಷ್ಣ ಬೈರೇಗೌಡರು ಟ್ವೀಟ್ ಮಾಡಿದ್ರು ಮೊನ್ನೆ, ನಾಗವರ ಟು ಹೆಬ್ಬಾಳ ಫ್ಲೈಓವರ್ ಒಂದು ನಿಮಿಷ ರಿಂಗ್ ರೋಡ್ ಅಲ್ಲಿ. ಆಮೇಲೆ ಇನ್ನೊಂದು ವಿಶೇಷವಾದಂತ ಕಾರ್ಯಕ್ರಮ, ಹೊಸದಾಗಿ ಒಂದು ಈಗ ಬೆಂಗಳೂರು ಏನು ನಮ್ಮ ಕಾಲುವೆಗಳಿದೆ, ಆ ಕಾಲುವೆಗಳ ಪಕ್ಕ ದೊಡ್ಡ ದೊಡ್ಡ ಕಾಲುವೆಗಳು ಏನು ನಮ್ಮ ಡ್ರೈನೇಜ್ಗಳಿದೆ, ಆ ಡ್ರೈನೇಜ್ ಪಕ್ಕದಲ್ಲಿ 50 ಅಡಿವರೆಗೂ 15 ಮೀಟರ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಕಾಲುವೆ ಅಂತ ಇದೆ. 50 ಮೀಟರ್ವರೆಗೂ ಏನು ಕನ್ಸ್ಟ್ರಕ್ಷನ್ ಮಾಡಬಾರ್ದು. NGT ನಾಮ್ಸ್ ಎಲ್ಲ ಇದೆ. 3-4 ತರ ಕೆಲವು ಗೈಡ್ಲೈನ್ಸ್ ಇದೆ. ಒಂದು 300 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದ್ವಿ. ಏನಂತಂದ್ರೆ ನಾವು ಆ ಜಾಗಗಳನ್ನ ಹೆಂಗಿರೋ ಅವರು ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ, ಹೊಸ ರೋಡ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆಲ್ಲ ನಾವೇ ಆಸ್ಪಾಲ್ಟ್ ಮಾಡಿ ರೋಡ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮುಂದಕ್ಕೆ ಡ್ರೈನೇಜ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ. ಒಂದು 30-40 ಅಡಿ ರೋಡು, ಮಿನಿಮಮ್ ಒಂದು 30 ಫೀಟ್ ರೋಡು
ಆ ರೋಡ್ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ರೋಡ್ನ ಕ್ರಿಯೇಟ್ ಮಾಡಿ ಅವೆಲ್ಲ ಪ್ರೈವೇಟ್ ಜಾಗಗಳು. ಅವ್ರಿಗೆ ನಾವು TDR ಮುಖಾಂತರ ಒಂದು ಹೊಸ TDR ಪಾಲಿಸಿ ಕೂಡ, ಹೊಸ TDRದು ಒಂದು ಏನು ಕೆಲವು ಗೊಂದಲ ಇತ್ತು ಆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ, ಆ ಗೊಂದಲ ಕೂಡ ಕ್ರಿಯೇಟ್ ಇದ್ದದ್ದನ್ನ ಬಗೆಹರಿಸಿದ್ದೀವಿ. ಸೊ ಅವ್ರಿಗೆ ಯಾವ ರೀತಿ TDR ಕೊಡಬೇಕು ಅಂತ. ಸೊ ಅವ್ರಿಗೆ ಯಾರು ಬಿಟ್ಕೊಡ್ತಾರೆ ನೋಟಿಫಿಕೇಶನ್ ಮಾಡ್ತೀವಿ. ಅವ್ರಿಗೆ ಕಾಂಪನ್ಸೇಷನ್ ಆಗಿ TDR ಏನು 2 times ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ, ಆ TDR ಅನ್ನ ಅವ್ರಿಗೆ ಕೊಡ್ತೇವೆ. ಅವ್ರು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಎಲ್ಲಿ ಒಂದು ಸ್ಟ್ರೆಚ್ ಫುಲ್ ಬಿಟ್ಕೊಡ್ತಾರೆ ಅಲ್ಲಿ ನಾವು ಕಾರ್ಪೊರೇಷನ್ ಇಂದ ಹೊಸ ರೋಡ್ ಅನ್ನು ಮಾಡ್ತೇವೆ. ಸೊ ಈಗಾಗಲೇ 300 ಕಿಲೋಮೀಟರ್ನ ಫ್ರೀ ಆಗಿರೋದನ್ನ, ಖಾಲಿ ಇರೋ ಜಾಗನ, ಕನ್ಸ್ಟ್ರಕ್ಷನ್ ಇಲ್ಲದೇ ಇದ್ದಂಥದ್ದು ಹೆಚ್ಚು ಕಮ್ಮಿ 95% ಕನ್ಸ್ಟ್ರಕ್ಷನ್ ಇಲ್ಲದೆ ಹೋದಂತ ಜಾಗಗಳನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ವಿ. ಮೊದಲು ಹೆಬ್ಬಾಳಿಂದ ಈ ನಾಲ್ಕವರ ಏನಿದೆ ಅಲ್ಲೆಲ್ಲ ಕೂಡ ಐಡೆಂಟಿಫೈ ಮಾಡಿದ್ವಿ. ಇನ್ನು ಮಿಕ್ಕಿದ್ದು ಬೆಳ್ಳಂದೂರು ಅಕ್ಕಪಕ್ಕ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ. ಒಂದ್ ಕಡೆ ಸೌತ್ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ. ಸೊ ಹಂಗೆ ಒಟ್ಟು ಒಂದು ಫಸ್ಟ್ ಫೇಸ್ ಅಲ್ಲಿ ಈಗ 100 ಕಿಲೋಮೀಟರ್ ತೆಗೆದುಕೊಂಡು ಅದಕ್ಕಾಗಲೇ ಒಂದು 200 ಕೋಟಿ ರೂಪಾಯಿ ದುಡ್ಡು ಕೂಡ ಮೀಸಲಾಗಿ ನಾವು ಇಟ್ಟಿದ್ದೇವೆ. ಅದು ಕೂಡ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಕೂಡಲೇ ಈಗ ನಾವು ಮೊನ್ನೆ ಅದನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ವಿ. ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ಅದಲ್ಲದೆ ವಿರೋಧ ಪಾರ್ಟಿಯ ಎಲ್ಲ MLAಗಳನ್ನ ನಾನು ಕರೆದಿದ್ದೆ. ಕರೆದಂತ ಸಂದರ್ಭದಲ್ಲಿ ಆಲ್ ಪಾರ್ಟಿ MLAs ಕೂಡ ಇದು ಒಳ್ಳೆ ಯೋಜನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಇದನ್ನ ಮಾಡಿ ನೀವು, ನಮ್ಗೆ 2 ತರ ಅನುಕೂಲ ಆಗ್ತದೆ, ನಮ್ಗೆ ಟ್ರಾಫಿಕ್ ಅನುಕೂಲ ಆಗ್ತದೆ. ಅಲ್ಲಿ ಬಸ್ ಗೀಸ್ ಎಲ್ಲ ಬಿಡಲ್ಲ ನಾವು, ಬರೀ ಸಾಮಾನ್ಯ ಜನ ಓಡಾಡಕ್ಕೆ, ಸ್ಕೂಲ್ ಮಕ್ಕಳು ಕಾರ್ಗಳು ಓಡಾಡಕ್ಕೆ ಮತ್ತೊಂದು ಕೆಲ ಇಟ್ ನಾಟ್ ಬಿ ಎ ಬಸ್ಸು ಓಡಾಡಿ ಬಸ್ಗೆಲ್ಲ ತೊಂದರೆ ಇಲ್ಲ. ಶಾಲಾ ಕಾಲೇಜು ಬಸ್ಗಳಿಗೆ ಬೇಕಾದ ಅವಕಾಶ, ಯಾಕೆಂದ್ರೆ ಅವ್ರ ಮನೆ ಹಿಂದೆಗಳು ಬಿಸ್ನೆಸ್ ಆಕ್ಟಿವಿಟೀಸ್ ಹಿಂದೆಗಳು ಇರ್ತದೆ. ಅದಕ್ಕೆ ಏನ್ ಬೇಕೋ ಪ್ರೊಟೆಕ್ಷನ್, ಆ ಕಡೆ ಈ ಕಡೆ ಏನ್ ಬೇಕೋ ಪ್ರೊಟೆಕ್ಷನ್ ಬೇಕೋ ಆ ಪ್ರೊಟೆಕ್ಷನ್ ಎಲ್ಲ ಅವಕಾಶ ಮಾಡ್ಕೊಡ್ತೀವಿ. ಆಮೇಲೆ ನ್ಯಾಚುರಲ್ ಅಲ್ಲಿ ಮನೆ ಹಿಂದೆ ಅವ್ರಿಗೆ ರೋಡ್ ಬಂತು ಅಂದ್ರೆ ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ. ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಸೊ ಅವ್ರು ಗೌರವ ದಿನ ಎಷ್ಟು ಜನ ನಮ್ಗೆ ಜಾಗನ ಕೊಡ್ತಾರೋ ಅಷ್ಟು ರೋಡನ್ನ ಒಂದೊಂದು ಸ್ಟ್ರೆಚ್ ನೋಟಿಫಿಕೇಶನ್ ಮಾಡ್ತೀವಿ, ಅವ್ರಿಗೆ TDR ಕೊಡ್ತೀವಿ, ಆ ಹೊಸ ರಸ್ತೆಗಳನ್ನ ಮಾಡ್ತೀವಿ. ಈ ಒಂದು ವಿಚಾರಕ್ಕೆ ಸರ್ಕಾರ ಕೂಡ ಇವತ್ತು ಮುಂದಾಗಿದೆ. ಇದಕ್ಕಾಗಲೇ ಸಜ್ಜ ಮಾಡ್ತಾರೆ. ಇದು ಬೆಂಗಳೂರು ನಗರದ್ದು. ಈಗ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕ ರಾಜ್ಯದಲ್ಲಿ 100 ವರ್ಷ ಆಗಿದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನ ನಾಯಕತ್ವ ವಹಿಸಿಕೊಂಡರು. ಇದೊಂದು ಪವಿತ್ರವಾದಂತ ವರ್ಷ. ಸೊ ಅವರ ನೆನಪಿನಲ್ಲಿ, ಅದರ ನೆನಪಿನಲ್ಲಿ ಒಂದು ಸ್ವಚ್ಛತೆ ಒಂದು ಕಾರ್ಯಕ್ರಮವನ್ನ ಬೆಂಗಳೂರಿನಲ್ಲಿ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಏನದು ಅಂತಂದ್ರೆ 1,000 ಶಾಲಾ ಕಾಲೇಜುಗಳು ಬೆಂಗಳೂರಿನಲ್ಲಿ, 1000 ಪ್ರೈವೇಟ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಸ್ಕೂಲ್ಸು, ಕಾಲೇಜುಗಳು. ಸೊ ಅವತ್ತು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಪ್ಲೆಡ್ಜ್ ಮಾಡೋಂತ ಕೆಲಸ ನಮ್ಮ ಝೂಮ್ ನಲ್ಲಿ, ಆನ್ಲೈನ್ ನಲ್ಲಿ ಅವ್ರಿಗೆ ಪ್ಲೆಡ್ಜ್ ಮಾಡಿ, ಅವ್ರಿಗೆ ಕೆಲವು ರೆಸ್ಪಾನ್ಸಿಬಿಲಿಟಿ, ಈಗ ಯಾರು ಕೆಲವರು ಮಿಸ್ಯೂಸ್ ಮಾಡ್ತಾರೆ, ಕಸ ಹಾಕ್ತಾರೆ, ಅದನ್ನೆಲ್ಲ ಕೂಡ ನಮ್ಮ ಗಮನಕ್ಕೆ. ಕೆಲವರು ಏನ್ ಮಾಡ್ತಾರೆ, ಮನೆಯಿಂದ ಈಚೆ ಬಂದ್ಬಿಟ್ಟು ಒಂದು ಡಬ್ಬ ತೆಗೆದ್ಬಿಟ್ಟು ರೋಡಲ್ಲಿ ಬಿಸಾಕ್ಬಿಟ್ಟು ಹೊರಟ್ಬಿಡ್ತಾರೆ. ಅಂತವೆಲ್ಲ ಕೂಡ ಇದೆ. ಸೊ ಮಕ್ಕಳಿಗೆ ಸ್ವಲ್ಪ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಅಂತ ಸಂದರ್ಭದಲ್ಲಿ ಫೋನ್ ಏನೆಲ್ಲ ಇತ್ತು ಅಂತ ಅಂದ್ರೆ ಫೋನ್ ಹಿಡಿದ್ಬಿಟ್ಟು ನಮ್ಗೆ ರಿಪೋರ್ಟ್ ಮಾಡ್ಲಿಕ್ಕೆ, ಅವರು ಕೂಡ ಸಿಟಿಸನ್ಸ್ಗೆ, ಮಕ್ಕಳಿಗೆ ಈ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ನೆನಪು ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಹೆಂಗೆ ಗಿಡಗಳಿಗೆ ಅವ್ರವ್ರಿಗೆ ಒಂದೊಂದು ಶಾಲೆಗೆ ಒಂದೊಂದು ಏರಿಯಾ ಕೊಟ್ಟಿದ್ದೀವಿ, ಅವರು ಅದನ್ನ ಕಾಪಾಡಬೇಕು ಅಂತ. ಸೊ ಎಲ್ಲ ಶಾಲಾ ಮಕ್ಕಳುಗಳಿಗೆ ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ಒಂದು ಪ್ರಯತ್ನ. ಇದರಿಂದನೇ ಎಲ್ಲ ನಾನು ಸಕ್ಸಸ್ ಆಗ್ಬಿಟ್ಟು ಹೊಡೆದಾಕಿ ತಗೊಂಡೋಗಿ ಲಾರಿಲಿ ಎತ್ಕೊಂಡೋಗಿ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಯಾರಿಂದ ಹೋದಾಗ ಬಿಸಾಕ್ಬಿಟ್ಟು ಹೊಂಟೋಗೋದು, ಕಸ ಬಿಸಾಕ್ಬಿಟ್ಟು ಹೊಂಟೋಗೋದು, ಇವೆಲ್ಲ ರೋಡ್ಗಳಲ್ಲಿ ಹಾಕುವಂಥದ್ದು ಬೇಕಾದಷ್ಟೆಲ್ಲಾಗಿದೆ. ಸೊ ಆದಷ್ಟು ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಇದೊಂದು ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಎಲ್ಲ ಆದ್ರೆ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಎಲ್ಲರೂ ಕೂಡ ತಿಳಿಸಿದ್ದೇನೆ.
ಸೊ ನಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಎಲ್ಲರೂ ಕೂಡ ಈ ಜವಾಬ್ದಾರಿ ಕೊಡ್ತೇವೆ. ಎಲ್ಲರೂ ಮುಖ್ಯಮಂತ್ರಿಗಳಾಗಿರ್ಬೋದು, ನಾನಾಗಿರ್ಬೋದು, ಬಹಳ ಜನ ಫೋಟೋ ಹಿಡಿದ್ಬಿಟ್ಟು ಲೋಡ್ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳು ಅವ್ರಿಗೆ ಜವಾಬ್ದಾರಿ. ನಾನೇ 15 ದಿನ ಆದ್ಮೇಲೆ ನಾನೇ ರಾತ್ರಿ ರೌಂಡ್ ಹೋಗ್ತೇನೆ. ನಾನು ನಾಳೆ ಮೋಟರ್ ಸೈಕಲ್ ರೆಡಿ ಮಾಡಿಸ್ತೀನಿ. ಈ ಮೇನ್ ರೋಡ್ಗಳಲ್ಲಿ ಬಿಟ್ಬಿಟ್ಟು ಸೈಡಲ್ಲೆಲ್ಲ ಹೋಗ್ಬೇಕು. ಬರೀ ಮೇನ್ ರೋಡ್ ನೋಡ್ಕೊಂಡು ಬಂದಾಯ್ತು. ನಮ್ಮ ಆಫೀಸರ್ಗಳೆಲ್ಲ ಬರೀ ಮೇನ್ ರೋಡೇ ತೋರಿಸ್ತಾರೆ. ಎಲ್ಲ ಆಫೀಸರ್ಸ್ ಬರೀ ಮೇನ್ ರೋಡ್ ತೋರಿಸ್ತಾರೆ. ಅದಕ್ಕೆ ಒಂದು ಮೋಟರ್ ಸೈಕಲ್ ರೆಡಿ ಮಾಡಿ ನಂದೇ ಮಾಡ್ತೇನೆ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಇಟ್ಕೊಂಡಿದ್ದೆ, 3 ಇತ್ತು ಕಳಿಸಿದೆ. ರಿಪೇರಿ ಮಾಡಕ್ಕೆ ಹೋದ್ರೆ ನಾನು ರೆಡಿ ಮಾಡ್ಕೊಂಡು ಕೊಟ್ಟಿದ್ದೆ. ಅವನಿಗೆ ಅಭ್ಯಾಸ ಬರೀ ಹಳೆ ಮೋಟರ್ ಸೈಕಲ್ ರಿಪೇರಿ ಮಾಡಿದ್ರೆ ಅಭ್ಯಾಸ. ಸೊ ತಂದು ಕೊಟ್ಟಿದ್ದಾನೆ. ಅದಕ್ಕೆ ಈಗ ಫಿಟ್ನೆಸ್ ಕಲಿಸ್ತಾ ಇದ್ದೀನಿ. ಒಂದು ರೌಂಡ್ ಹೋಗ್ಬೇಕು, ಅದೆಲ್ಲ ಚೆಕ್ ಮಾಡಬೇಕು. ನಮ್ಮ ಕಮಿಷನರ್ ಕುಂಡಿಸ್ಕೊಂಡು ಹೋಗಿ ತೋರಿಸ್ಬೇಕು. ಸರ್, ಈ ಬೆಳಗಾವಿ ಅಧಿವೇಶನದ ಏನಾದ್ರು ಡಿಸೈಡ್ ಮಾಡಿದ್ದೀರಾ ಸರ್? ಇಲ್ಲಪ್ಪ, ಒಂದೇ ದಿನಕ್ಕೆ ಇಷ್ಟೊಂದು ಊಟ ಮಾಡಬೇಕು. ಬಿಜೆಪಿ ಗುತ್ತಿಗೆದಾರರು ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ, ಬಿಲ್ ಬಾಕಿ ಇದೆ ಅಂತ ಬಿಜೆಪಿ ಮುಂದೆ ಮಾತಾಡ್ತಾರೆ. ನೋಡಪ್ಪ, ಒಂದು ತಿಳ್ಕೊಳ್ಳಿ, ಪಾಪ ಅವ್ರ ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. 50% ಇದ್ದೀರಿ, 75% ಕೊಟ್ಟಿದ್ದೀರಿ. ಇನ್ನು ಅದು ಉದ್ಯೋಗದ ಮುಂದೆ ಇದೆ. ಅವರು ಪಾಪ ಕೋರ್ಟ್ ಗೀಟ್ಗೆಲ್ಲ ಹೋಗಿದ್ದಾರೆ. ಬಟ್ ದೇ ಶುಡ್ ನಾಟ್ ಬ್ಲ್ಯಾಕ್ ಮೇಲ್ ದಿ ಗವರ್ಮೆಂಟ್. ನಾನು ಅವರು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ಲೀಗಲ್ ಹೆಂಗೆ ಸಹಾಯ ಮಾಡ್ಬೋದು ಅಂತ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಆಫೀಸರ್ಸ್ ಕೇಳಿದ್ದೀನಿ. ಅವ್ರು ಏನಾದ್ರು ಒಂದು ದಾರಿ ಹುಡುಕಿ ಅಂತ ಕೇಳಿದ್ದೀನಿ. ನನಗೇನಾದ್ರು ದುಡ್ಡೆಲ್ಲ ಇಟ್ಕೋಬೇಕು ಕೊಡಬಾರ್ದು ಅಂತ ಏನಿಲ್ಲ. ಬಟ್ ಲೀಗಲ್ ಆಗಿ ಆ ಕಮಿಷನ್ ಅವರು ನಾನು ಪರ್ಸನಲ್ ಹೋಗಿ ಅವರು ಕೂಡ ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವರು ಕೂಡ ಕೇಳಿದ್ದೀನಿ. ಅವ್ರವ್ರಿಗೆ ಆಫೀಸರ್ಸ್ಗೆ ಅವ್ರಿಗೆ ಮಾತಾಡೋಕೆ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ವಿಲ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಅದು ಬಿಟ್ಬಿಟ್ಟು ನಾನು ರಿಪೇರಿ ಮಾಡಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂದರೆ ಸ್ಟ್ರೈಕ್ ಮಾಡಿದ್ರೆ ನೀವಿಲ್ಲ ಅಂದರೆ ಇನ್ನೊಬ್ಬ ಬರ್ತಾರೆ. ಈಗ ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಬಂದು ಕೆಲಸ ಮಾಡ್ತೀನಿ. ನಾವೇನು ಮಾಡ್ತೀವಿ? ನಾನು ಕೆಲಸ ನಿಲ್ಸಕ್ಕಾಗ್ತದ? ಗುಂಡಿ ಮುಚ್ಚಿದ್ರೆ ನಿಲ್ಸಕ್ಕಾಗ್ತದ? ಇನ್ನೊಬ್ರು ಬಂದು ಗುಂಡಿ ಮುಚ್ಚ. ಸರ್, ಕೇರ್ಪುರ್ ವಾರ್ಡಲ್ಲಿ ವಾಟರ್ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ. ದಟ್ ಈಸ್ ಟು 25th ವಾರ್ಡ್ ನಂಬರ್. ಸ್ಟಿಲ್ ಟ್ಯಾಂಕರ್ಗೆಲ್ಲ ನೋಡ್ತಾರೆ. ಏನು ಸರ್ ಇದು ಸೊಲ್ಯೂಷನ್? ಇನ್ನೊಂದು ವಾರದಲ್ಲೇ ಬೆಂಗಳೂರು ಮಿಕ್ಕಿದ್ದು 5th ಸ್ಟೇಜ್ ಶುರು ಮಾಡ್ತೀವಿ. ಅದೊಂದು ಸ್ಮಾಲ್ ಏರಿಯಾ ಇದೆ, ಅದನ್ನು ಬಿಟ್ಬಿಟ್ಟು ನಾನು ಶುರು ಮಾಡ್ತೀನಿ. ಕೇರ್ಪುರ ಅಂತ ನಮಗೆ ಕಂಪ್ಲೇಂಟ್ ಹೇಳಿದ್ದಾರೆ. ಹೇಳಿ, ನೆಕ್ಸ್ಟ್ ಪಾಯಿಂಟ್ ಸರ್ ಸರ್ ಸುಧಾಕರ್ ಅವರು ಮಾತಾಡಿದ್ದಾರೆ ಸರ್. ಕಾಂಗ್ರೆಸ್ನ ಸತ್ಯ ಹರಿಶ್ಚಂದ್ರ ಅಲ್ಲ, ಅವ್ರು ಏನ್ ಬೇಕಾದ್ರೂ ಮಾತಾಡಿ ಅಂತ ಹೇಳಿದ್ರು. ಅದನ್ನು ಎದುರಿಸ್ತೀನಿ ನಾನು. ಒತ್ತಡ ಹಾಕಿ ರಿಪೋರ್ಟ್ ತಗೊಂಡಿದ್ದಾರೆ. ಸರ್, ಕೋವಿಡ್ ವರದಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕಾಂಗ್ರೆಸ್ ಸತ್ಯ ಹರಿಶ್ಚಂದ್ರ ಅಂತ ಕೇಳಿದ್ದಾರೆ. ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ರು. ಅವರು ಬಂದು ಅವರ ಆಚಾರ ವಿಚಾರ ಎಲ್ಲ ಕಾಂಗ್ರೆಸ್ ಈಗ 4-5 ವರ್ಷ ಆಗಿದೆ. ಅವರು ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದಂತವರು ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದಂತ ಮೊತ್ತ ಅವರ ಸಾವಿನ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಅನುಮಾನ ವ್ಯಕ್ತಪಡಿಸಿ ಮತ್ತೆ ತನಿಖೆಗೆ ಪತ್ರ ಬರೆದಿರ್ತಕ್ಕಂಥದ್ದು ಬೆಂಗಳೂರು ಕಮಿಷನರ್ ಅವರಿಗೆ. ತನಿಖೆ ಸೂಕ್ತವಾಗಿ ಮತ್ತೆ ಶೀಘ್ರವಾಗಿ ಮುಗಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ನನಗೆ ಮಾಹಿತಿ ಇದೆ. ಆರ್ ವಿ ದೇಶಪಾಂಡೆ ನಿನ್ನೆ ಮೈಸೂರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಹಜವಾಗಿ ರಾಜಕೀಯ ದೊಡ್ಡ ಸಂಚಲನ ಕಾರಣವಾಗಿದೆ ಸರ್. ಅದೇ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಬಗ್ಗೆ ನೀವು ರಿಯಾಕ್ಟ್ ಮಾಡಿರ್ತಾರೆ. ನಾನು ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ. ನಾನು ಬಿಸಿ ಇದ್ದೀನಿ, ಮಾಡ್ತೀನಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ನಲ್ಲಿ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡ್ಬೋದು. 50% ಇರೋದು ಎಷ್ಟು ಯಾವ ಕೊಟ್ಟಿದ್ದೀನಿ ಎಷ್ಟು ತನಗೆ ಏನು ಒಂದು ಅವಕಾಶ ಇದೆ ಅದನ್ನು ಬಿಲ್ಲು ಮುಂದುವರಿತಾರೆ. ಅವ್ರು ಆಸೆ ಪಡೋದು ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರು ಹಿರಿಯರಿಗೆ ಏನು ಗೌರವ ಕೊಡಬೇಕು. ಅಲ್ಲ ಇವತ್ತು ಒಂದು ನಿಮಿಷ
ಇವತ್ತು ಸಿದ್ದರಾಮಯ್ಯಗೆ ಏನು ಸಮಸ್ಯೆ ಇಲ್ಲ, ಆದ್ರೆ ಒಂದು ವೇಳೆ ಅವ್ರಿಗೆ ಅಡ್ವಾನ್ಸ್ ಆಗಿ ಕೋರ್ಟ್ ತೀರ್ಪು ಬಂದಿದ್ದೆ ಆದ್ರೆ ಯಾವ ಅಡ್ವರ್ಸು ಇಲ್ಲ, ಯಾವ ತೀರ್ಮಾನನೂ ಇಲ್ಲ. ಮುಖ್ಯಮಂತ್ರಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ. ನಡೀಲಿ. ಸರ್ ಇಲ್ಲಿ ಸರ್ ಬೆಂಗಳೂರು DCM ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇದೆ, ಜಲಸಂಪನ್ಮೂಲ ಇದೆ, ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಬೆಂಗಳೂರು ಗುಂಡಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಈ ಥರ ಸಮಸ್ಯೆ ಆಗ್ತಾ ಇದ್ದಾರೆ. ಹೊರೆ ಜಾಸ್ತಿ ಆಗಿದೆ ಅಂತ ನಿಮ್ಮ BJP ಸ್ನೇಹಿತರು, ಬೇರೆ ಬೇರೆ ಸ್ನೇಹಿತರು ಹೇಳ್ತಾ ಇದ್ದಾರೆ ಸರ್. ಹೌದಾ, ನಿಮ್ಗೆ ಹೊರೆ ಆಗಿದೆಯಾ ಸರ್? Sir, give a little bit details about the potholes and what the action has been initiated by your side. Bengaluru. As far as Bangalore is concerned, due to the rains, we have identified about 2,950 potholes. I have also visited various parts of the country. Everywhere this big menace is there. I visited even Delhi also. I could also see all the sub roads. There are a lot of potholes near my house, even in Delhi. I have seen it. But I have given directions to the Bengaluru City Corporation officials. Within 15 days, by hook or crook, you have to see that these potholes are being filled. And at the same time, I am taking a project where a new asphalting will be done, worth about some 6,660 crores. We are investing on the main roads, and we will see that all these potholes will be filled. But still, I know that potholes will be created, and a small jerk has been happened. Again, it will start. But it is our duty to see that all these potholes will be filled. We will do it at the earliest. Sir, senior Congress leader R.V. Deshpande has now thrown his hat in the ring for CM race. How do you see this, sir? See, there is no vacancy of a chief minister. He is a very elderly, wise man, a senior man, whom we have to respect him. He might aspire, but there is no vacancy. And my chief minister is working hard. He will continue to work hard. Sir, financial irregularities during COVID times has been submitted to you. Will you take action if there are specific names being It mentioned? is only the media reports which I have seen. I don't know about that report. I think that report will have to be placed before the cabinet. After that, we will know. There was an adverse comment by Dr. Sudhakar, sir. How do you see that? He was the health minister then. I doesn't know what is the report. How can I comment or how can I speak on this? The contractors have been protesting, demanding settlement of their bills. You see that the black. They have a right, but I don't admit their blackmail and all. Definitely we have already given them 75%, 25% due to the enquiries going on. It is there, but we will just look into it, how legally we can try to help them. But they can't blackmail a government. Thank you.